ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಶಬೀರ್ ಕನ್ನಡಿಗ ಮಾತಾಡ್ತೀನಿ ನೋಡ್ರಿ. ನಿಮಗೆಲ್ಲರಿಗೂ ಕೂಡ ಈ ರೈತರಿಗೆ ಯೂಸ್ ಆಗುವಂಥ ಈ ಚಾನಲ್ ಒಳಗಡೆ ವಿಡಿಯೋಗಳನ್ನ ಮಾಡ್ತಾನೆ ಇರ್ತೀನಿ, ನೀವು ಕೂಡ ನೋಡ್ಕೊತಾನೆ ಇರ್ತೀರಿ. ಸೊ ಇವತ್ತಿನ ವಿಡಿಯೋದೊಳಗಡೆ ರೈತರಿಗೆ ತಿಳಿಸ್ಕೊಡೋ ವಿಚಾರ ಏನಪ್ಪ ಅಂತಂದ್ರೆ, ನೋಡ್ರಿ ಈ ರೀತಿ ನೀವು ಹೊಲಗಳೊಳಗಡೆ ಬೆಳೆನ ಹಾಕಿರ್ತೀರಿ, ಮೇಲ್ಗಡೆ ಒಂದು ಬೆಳೆ ಹಾಕಿರ್ತೀರಿ, ಕೆಳಗಡೆ ಹೊಲಕ್ಕೂ ಒಂದು ಬೆಳೆ ಹಾಕಿರ್ತೀರಿ, ನಡು ಮಧ್ಯದೊಳಗಡೆ ಏನು ಈ ರೀತಿ ಬದುಗಳನ್ನು ಮಾಡ್ಕೊಂಡಿರ್ತೀವಿ. ಬದು ಒಳಗಡೆ ಈ ಮಳೆಗಾಲ ದಿನಕ್ಕೆ ಸಿಕ್ಕಾಪಟ್ಟೆ ಈ ರೀತಿ ಕಸ ಬೆಳೀತದೆ. ಕಸ ಬೆಳೆದ್ಬಿಟ್ಟು ಹಚ್ಚ ಹಸಿರಾಗಿ ಕಾಣ್ತತಿ. ಈ ರೀತಿ ಬೆಳೆದಿರುವಂಥ ಕಸನ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ, ನಾರ್ಮಲಾಗಿ ರೈತರಾದಂಥವ್ರು ಜಾನುವಾರು ಮಾಡ್ಕೊಂಡಿರ್ತೀವಿ, ಎಮ್ಮೆಗಳನ್ನ ಮಾಡ್ಕೊಂಡಿರ್ತೀವಿ, ಆಕಳ ಮಾಡ್ಕೊಂಡಿರ್ತೀವಿ. ಇಂಥ ದೊಡ್ಡ ಜಾನುವಾರನ್ನ ಬಿಡ್ರಿ, ಅದನ್ನು ಹೊರತುಪಡಿಸಿ ಇವು ನಾವು ಏನು ಆಡು, ಕುರಿ, ಟಗರು ಈ ರೀತಿಯಾಗಿರುವಂಥ ಸಣ್ಣ ಪುಟ್ಟ ಜಾನುವಾರು ಏನು ಮಾಡ್ಕೊಂಡಿರ್ತೀವಲ್ರಿ, ಸೊ ಅವಕ್ಕೆ ಇಂಥ ಹಸಿ ಹುಲ್ಲನ್ನ ಕೊಯ್ದು ತಿನ್ನಾಕಂತೇಳಿ ಹಾಕ್ತೀವಿ. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಈ ಹಸಿ ಹುಲ್ಲು ಏನಿರ್ತದೆ ಜಾಸ್ತಿ ನೀರಿನ ಅಂಶನ ನಾವು ಬೆಳೆಗೆ ನೀರನ್ನ ಹಾಸಿರೋದ್ರಿಂದ ಜಾಸ್ತಿ ನೀರಿನ ಅಂಶನ ಹೀರ್ಕೊಂಡು, ಜೊತೆಗೆ ಈ ರೀತಿ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆಗಿರ್ತದಲ್ರಿ, ಜಾಸ್ತಿ ನೀರಿನ ಅಂಶ ಇರೋದ್ರಿಂದ ಬರೀ ನೀರಿನ ಅಂಶನ ಹೀರ್ಕೊಂಡ್ಬಿಟ್ಟು ಈ ರೀತಿ ಹಚ್ಚ ಹಸಿರಾಗಿ ಸಿಕ್ಕಾಪಟ್ಟೆ ಮೊಣಕಾಲು ಮಠ ಬೆಳೆದಿರ್ತದೆ. ಸೊ ಇದು ನಾವು ಬೆಸ್ಟ್ ಮೇವು ಐತೆ ಅಂತ ಹೇಳ್ಬಿಟ್ಟು ಕಿತ್ಕೊಂಡು ಹೋಗಿ ದನಕರುಗಳಿಗೆ, ಅಂದ್ರೆ ಸಣ್ಣ ಪುಟ್ಟ ಈ ಕುರಿ ಆಡುಗಳಂತ ಏನು ಸಣ್ಣ ಪುಟ್ಟ ಜಾನುವಾರುಗಳಿಗೆ ಹಾಕ್ತೀವಲ್ರಿ, ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಈ ಹುಲ್ಲು ಏನಿರ್ತದೋ ಜಾಸ್ತಿ ನೀರಿನ ಅಂಶ ತೊಗೊಂಡು ಬೆಳೆದಿರ್ತದೆ. ಹೀಗಾಗಿ ಈ ಮಳೆಗಾಲ ಒಳಗಡೆ ಈ ಸೂರ್ಯನ ಬಿಸಿಲು ಕೂಡ ಕಡಿಮೆ, ಹೀಗಾಗಿ ಬಿಸಿಲಿನ ಅಂಶನೂ ಕಡಿಮೆ ಮತ್ತು ನೀರಿನ ಅಂಶನೂ ಜಾಸ್ತಿ. ಹೀಗಾಗಿ ಈ ಬೆಳೆ ಏನು ಬೆಳೆದಿರ್ತದಲ್ರಿ, ಬೆಳೆ ಮಧ್ಯದೊಳಗಡೆ ಈ ಕಸ ಏನು ಬೆಳೆದಿರ್ತದಲ್ರಿ, ಇದು ನ್ಯೂಟ್ರಿಷನ್ ಇದ್ರೊಳಗಡೆ ಕಡಿಮೆ ಇರ್ತದೆ, ಬರೀ ನೀರಿನ ಅಂಶನೇ ಜಾಸ್ತಿ ಇರ್ತದೆ. ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ತೀರಿ, ಈ ಏನು ಮಳೆಗಾಲ ಒಳಗಡೆ ಕಸ ಚಿಗ್ತಿರ್ತದಲ್ರಿ, ಅದನ್ನ ಚಿಗುರನ್ನ ಜಾಸ್ತಿ ತಿಂದ್ರೆ ಈ ಸಣ್ಣ ಪುಟ್ಟ ಆಡು, ಕುರಿ ಅಂತ ಜಾನುವಾರುಗಳು ಹೇತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾವೆ. ಯಾಕೆ ಈ ರೀತಿ ಮಾಡ್ತಾವಪ್ಪ ಅಂತಂದ್ರೆ, ನೀರಿನಂಶ ಜಾಸ್ತಿ ಇದ್ರೆ ಪ್ರಾಣಿಗಳಿಗೆ ಆಗಿರಲಿ ಅಥವಾ ಮನುಷ್ಯರಿಗೆ ಆಗಿರಲಿ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳೋಂಥ ಶಕ್ತಿ ಅವಾಗ ಇರೋದಿಲ್ಲ. ಸೊ ಹೀಗಾಗಿಬಿಟ್ಟು ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಏನಪ್ಪ ಅಂತಂದ್ರೆ, ಈ ರೀತಿ ಬದುಗಳ ಒಳಗಡೆ ಮಳೆಗಾಲದಲ್ಲಿ ಬೆಳೆದಿರುವಂಥ ಜಾಸ್ತಿ ನೀರಿನಂಶ ತೊಗೊಂಡು ಬೆಳೆದಿರುವಂಥ ಕಸನ ಚಲೋ ಐತೆ ಅಂತ ಹೇಳ್ಬಿಟ್ಟು ದನಕರುಗಳಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಹಾಕೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಹೇತ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾವೆ, ಹೀಗಾಗಿ ಇನ್ನಷ್ಟು ಶಕ್ತಿನ ಕಳ್ಕೊತಾವೆ. ಹೀಗಾಗಿ ಈ ರೀತಿ ಹಚ್ಚ ಹಸಿರಾಗಿ ಮಳೆಗಾಲ ಒಳಗಡೆ ಬದುವಲ್ಲಿ ಬೆಳೆದಿರುವಂಥ ಜಾಸ್ತಿ ಕಸನ ನೀವು ಸಾಧ್ಯ ಆದರೆ ಕಿತ್ತು ಕೊಯ್ದು ಬದುವಿಗೆ ಹಾಕಿಬಿಡ್ರಿ, ಹೊರತು ಪ್ರಾಣಿಗಳಿಗೆ ಹಾಕೋದನ್ನು ಸ್ವಲ್ಪ ಕಡಿಮೆ ಮಾಡಿರಿ. ಇದರಿಂದ ನೀವು ಅವು ಎತ್ತುಗೊಳ್ದು ಉಚ್ಗೊಳ್ದು ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಅಂಥೇಳಿ ಈ ವಿಡಿಯೋ ಮುಖಾಂತರ ರೈತರಿಗೆ ಹೇಳೋಕ್ಕೆ ಇಷ್ಟಪಟ್ಟೆ. ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಯೂಸ್ ಆಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ, ಸೊ ಇದೇ ರೀತಿಯಾಗಿರುವಂಥ ರೈತರಿಗೆ ಯೂಸ್ಫುಲ್ ಆಗುವಂಥ ಕೆಲವೊಂದಿಷ್ಟು ವಿಡಿಯೋಗಳನ್ನ ಅವಾಗವಾಗ ತರ್ತಾ ಇರ್ತೀನಿ. ಸೊ ಎಲ್ರಿಗೂ ಕೂಡ ರೈತರಿಗೆ ನಮಸ್ಕಾರ ಅಂತ ಹೇಳ್ತಾ, ಬೆಳೆಗಳ ಕುರಿತಾಗಿ ಬೆಳೆಗೆ ಯಾವ ರೀತಿ ಬೆಳೆಗಳನ್ನು ಬಿತ್ತನೆ ಮಾಡಬೇಕು, ಮತ್ತು ಯಾವ ರೀತಿಯಾಗಿರುವಂಥ ಬೀಜಗಳನ್ನ ಹಾಕಿರೋ ಒಳ್ಳೆಯದು, ಯಾವ ರೀತಿ ಏನು ಔಷಧಿಗಳನ್ನು ಸ್ಪ್ರೇ ಮಾಡೋದ್ರಿಂದ ನಾವು ಜಾಸ್ತಿ ಬೆನಿಫಿಟನ್ನು ಪಡ್ಕೋಬೋದು, ಈ ರೀತಿ ಕೆಲವೊಂದಿಷ್ಟು ಅನುಭವದ ಆಧಾರದ ಮೇಲೆ ನಾನು ಈ ಚಾನಲ್ ಒಳಗಡೆ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾನೇ ಇರ್ತೀನಿ. ಸೊ ನೀವು ನನ್ನ ಚಾನಲ್ನ ನೋಡೋರಿಗೆ ಗೊತ್ತಿರುತ್ತೆ, ನಾನು ಆವಾಗವಾಗ ವಿಡಿಯೋ ಹಾಕ್ತಿರ್ತೀನಿ. ಹೀಗಾಗಿ ಈ ರೀತಿ ರೈತರಿಗೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳನ್ನು, ಯೂಸ್ಫುಲ್ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಹೀಗಾಗಿ ನನ್ನ ಚಾನಲ್ಗೆ ಏನಾದರೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿಯಾಗಿರುವಂಥ ಮತ್ತೊಂದು ವಿಡಿಯೋನ ತರ್ತೀನಿ. ಮತ್ತೆ ಹೇಳೋದು ಸರಿ ಅನ್ಸಲ್ಲ. ಹೀಗಾಗಿ ಎಲ್ಲರೂ ಕೂಡ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.